ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮತ್ತೊಂದು ದೀಪಾವಳಿ ಸ್ವೀಟ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದು ಹುರಕ್ಕಿ ಹೋಳಿಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೇನು ಮಾಡಬೇಕಂದ್ರೆ 1 kg ನವಣಕ್ಕಿ ಸಿಗ್ತಾವೆ. ಸಿರಿಧಾನ್ಯದಲ್ಲಿ ಒಂದು ಪದಾರ್ಥ ಇದೆ. 1 kg ನವಣಕ್ಕಿಗೆ 1/2 kg ಗೋಧಿ ಮತ್ತು 1/2 kg ಕಡಲೆಬೇಳೆನ ಹುರಿದು ತೆಗೆದಿಟ್ಕೋಬೇಕು. ಓಕೆನಾ. ಮೂರೂ ಮಿಕ್ಸ್ ಮಾಡಿ ಗಿರಣಿಯಲ್ಲಿ ಹಾಕಿಸ್ಕೊಂಡು ಬಂದು ಮಾಡಿದರೆ ಈ ಥರ ಪೌಡ್ರ್ ಸಿಗ್ತದೆ ನೋಡ್ರಿ. ಓಕೆ, ರಿಪೀಟ್ ಮಾಡ್ತೀನಿ ನೋಡ್ರಿ. 1 kg ನವಣಕ್ಕಿಗೆ 1/2 kg ಗೋಧಿ ಮತ್ತು 1/2 kg ಕಡಲೆಬೇಳೆನ ಹುರಿದು ನೀವು ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ಈಗ ಇದನ್ನು ಯಾವ ರೀತಿ ಮಿಕ್ಸ್ ಮಾಡೋದಂತ ಹೇಳ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ಹೊಸ ಐಟಮ್ಸ್ ನೋಡಲಿಕ್ಕೆ ಸಿಗುತ್ತೆ. ಇದಕ್ಕೀಗ ಯಾಲಕ್ಕಿ, ಜಾಜಿಕಾಯಿ, ಲವಂಗದ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ, ಅದು 1 ಟೇಬಲ್ ಸ್ಪೂನ್ ಹಾಕ್ರಿ. ಓಕೆ, ಒಣ ಅದ್ದಿದವಾಗಲೇ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಹೌದಾ, ಇದು ಈಗ ನಾವೀಗೇನು ಮಾಡಬೇಕಂದ್ರೆ ಹಿಂದಿನ ದಿನವೇ ಸಕ್ಕರೆದು ಬೆಲ್ಲದ್ದು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಕರಗಿಸಿ ಸೋಸಿ ಇಟ್ಕೋಬೇಕು. ಬಿಸಿ ಹೊಟ್ಟೆ ಇರಬಾರ್ದಿತ್ತು, ಫುಲ್ ಕಂಪ್ಲೀಟ್ ಆರಿರಬೇಕು. ಆ ಥರ ನೋಡ್ಕೊಳ್ರಿ. ಈಗ ಬೆಲ್ಲದ ಹಾಕ್ತಾ ಈ ಒಣ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಅಮ್ಮ ತೋರಿಸ್ತಾರೆ ಯಾವ ರೀತಿ ಮಾಡೋದಂತ. ಇದು ಬೆಲ್ಲದ್ದೇನದಲ್ಲ, ಪಾಕ ತೆಗಿಬಾರ್ದು, ಕರಗಿಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದು ಬೆಲ್ಲ ಯಾವ ರೀತಿ ಕರಗಿಸೋದಂದ್ರೆ, ಮೊದಲು ಬೆಲ್ಲ ಪುಡಿ ಮಾಡಿ ಇಟ್ಕೊಳ್ರಿ. ಅದಕ್ಕೊಂದು 1/2 ಗ್ಲಾಸ್ ಅಷ್ಟು ನೀರು ಹಾಕಿ ಕರಗಿಸಿ ಇಟ್ಕೋಬೇಕಷ್ಟೇ. ಅದನ್ನು ಪಾಕ ತೆಗಿಬೇಡ್ರಿ ಏನು. ಹಾಂ, ಈಗ ನೋಡ್ರಿ, ಇದು ನಾವು ಇಷ್ಟು ಹಿಟ್ಟನ್ನು ಒಂದೇ ಸತಿಗೆ ಮಿಕ್ಸ್ ಮಾಡಿ ಇಟ್ಕೋಬಾರ್ದು. ಸ್ವಲ್ಪ ಪೋರ್ಷನ್ಗೆ ಬೆಲ್ಲ ಮಿಕ್ಸ್ ಮಾಡ್ಕೊಂತ ಇದರದ್ದು ಹುರಕ್ಕಿ ಹೋಳಿಗೆದ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಓಕೆನಾ. ನೋಡ್ರಿ, ಈ ಥರ ಇದು ಕಂಪ್ಲೀಟಾಗಿ ರೆಡಿ ಆಗದ. ಈಗ ನಂತರ ಸ್ಟಫಿಂಗ್ ಹೆಂಗೆ ಮಾಡೋದು, ಕರಿಯೋದು, ಲಟ್ಸೋದು ಹೇಳ್ಕೊಡ್ತೀನಿ. ಸ್ಟಫಿಂಗ್ ಮಾಡೋದು ನೋಡ್ಕೊಳ್ರಿ. ಒಂದು ಉಳ್ಳಿ ಮೈದಾ ತಗೊಂಡು ಅದರಲ್ಲಿ ಆಗಲೇ ಮಾಡಿದ್ವಲ್ಲ, ರೆಡಿ ಇಟ್ಕೊಂಡಿದ್ವಿ ಹೂರ್ಣ, ಅದನ್ನು ಈ ರೀತಿ ಸರಿಯಾಗಿ ತುಂಬಬೇಕು. ಅದು ಹೊರಗೆ ಬರಲಾರ್ದಂಗೆ ಸಾವಕಾಶ ತುಂಬಬೇಕೇನ್ರಿ. ಈ ಥರ ರೆಡಿ ಮಾಡ್ಕೊಳ್ರಿ. ಇಲ್ಲಿದಾವೆ ನೋಡ್ರಿ, ಇವು ರೆಡಿ ಅದು. ಈಗ ಇವನ್ನೇನು ಮಾಡೋಣ, ಲಟ್ಟಿಸಿ ಕರಿಯೋಣಂತ. ಓಕೆನಾ. ನೋಡ್ರಿ, ಈ ರಥ ಲಟ್ಟಿಸ್ಲಿಕ್ಕೆ ಶುರು ಮಾಡೋಣ. ಇದು ನೋಡ್ರಿ, ಈ ಥರ ಲಟ್ಟಿಸಿ ರೆಡಿ ಆಗದ. ಈಗ ಎಣ್ಣೆ ಕಾದದ, ಏನೋ ರೆಡಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಕಾಯಬೇಕು. ಈಗ ನೋಡ್ರಿ, ಎಣ್ಣೆಯಲ್ಲಿ ಹಾಕಿದ್ದೀವಿ, ಕರಿತಾ ಇದ್ದೀವಿ. ಇದಕ್ಕೆ ಎಣ್ಣೆ ಭಾಳ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ಅದು ಈ ಥರ ಉಬ್ಬಿ ಬರೋದಿಲ್ಲ. ಹೌದಾ. ನೋಡ್ರಿ, ತಿರುಗಿ ಹಾಕಬೇಕು. ಶಾಲೋ ಫ್ರೈಯಲ್ಲಿ ಕರೀರಿ, ಇದು ಡೀಪ್ ಫ್ರೈ ಮಾಡಿ ಹೋಗಬೇಡ್ರಿ, ಕಪ್ಪದ ರೀತಿ ಕರಿಬೇಡ್ರಿ. ಓಕೆನಾ. ಆಯ್ತದೀಗ ತೆಗಿಯೋಣ. ನೋಡಿರಿ, ರೆಡಿ ಇದೆ ಹುರಕ್ಕಿ ಹೋಳಿಗೆ. ಮನೆಯಲ್ಲಿ ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ಯಾವ ರೀತಿ ಆಯ್ತು ಅಂತ ಹೇಳಿ, ಇನ್ನೊಬ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.